ನಿರ್ದಿಷ್ಟವಾಗಿ ಟ್ರಾಫಿಕ್ ರಿಲೇಟೆಡ್ ಕೆಲವು ವಿಷಯಗಳನ್ನ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ವರ್ಷಾಂತ್ಯದಲ್ಲಿ ಅಸುರಕ್ಷಿತವಾಗಿ ವಾಹನ ಚಾಲನೆ ಮಾಡುವಂಥದ್ರಿಂದ ಸಾವು ನೋವು ಸಂಭವಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಾವೆಲ್ಲ ಗಮನಿಸಿರ್ತೀರಿ, ಹೊಸ ವರ್ಷದ ಆಚರಣೆಯಲ್ಲಿದ್ದಂತ 2 ವೀಲರ್ ಆಕ್ಸಿಡೆಂಟ್ ಆಗಿ ಇಬ್ರು ಸತ್ರು, 5 ಜನ ಇಂಜೂರ್ ಆದ್ರು, ರಸ್ತೆ ಪಕ್ಕದಲ್ಲಿ ಹೋಗ್ತಿದ್ದ ಪೆಡೆಸ್ಟ್ರಿಯನ್ ಮೇಲೆ ಕಾರ್ ಹೋಯ್ತು. ಈ ತರದೆಲ್ಲ ಅಲ್ಲಲ್ಲಿ ಗಮನಿಸಿರ್ತೀವಿ. ವರ್ಷಾಂತ್ಯದಲ್ಲಿ ಜಾಸ್ತಿ 31 ಡಿಸೆಂಬರ್ ಪರ್ಟಿಕ್ಯುಲರ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಂಗಾಗಿ ನಿಯಮಗಳನ್ನ ಪಾಲನೆ ಮಾಡಿ, ಯಾರು ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು, 4 ಜನ ಕುತ್ಕೊಂಡು ಹೋಗುವಂಥದ್ದು, ಹೆಲ್ಮೆಟ್ ಇಲ್ದಲೆ ಹೋಗುವಂಥದ್ದು, ರಾಂಗ್ ಸೈಡ್ ಹೋಗುವಂಥದ್ದು, ಇದು ಯಾವುದು ಮಾಡಬಾರ್ದು. ಮತ್ತೆ ವರ್ಷಾಂತ್ಯದ ಆಚರಣೆ, ಹೊಸ ವರ್ಷದ ಆಚರಣೆ ಜೊತೆಗೆ ನಿಮಗೋಸ್ಕರ ನಿಮ್ಮ ಮನೆಗಳಲ್ಲಿ ಕಾಯ್ತಿರುವಂಥವ್ರು ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಗಮನ ಇರಲಿ. ಅದ್ರ ಜೊತೆಗೆ ವಿದ್ಯಾರ್ಥಿ ಸಮೂಹ, ಯುವ ಸಮುದಾಯ ಏನಿದೆ, ಅವ್ರಿಗೆ ನಿರ್ದಿಷ್ಟವಾಗಿ ನಾನು ಹೇಳಬೇಕು ಅಂತಂದ್ರೆ, ಬಹಳ ನಿರೀಕ್ಷೆಗಳನ್ನಿಟ್ಟು ನಿಮಗನ್ನೆಲ್ಲ ಓದಿಸ್ಲಿಕ್ಕೆ ಬರೆಸ್ಲಿಕ್ಕೆ ಅಂತಂದು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕಳಿಸಿರ್ತಾರೆ. ಹಂಗಾಗಿ ನಿಮ್ಮ ಇಲ್ಲಿ ಸಂಭ್ರಮಾಚರಣೆ ಇನ್ನೊಬ್ಬರ ಶೋಕಾಚರಣೆಗೆ ದಾರಿ ಆಗಬಾರ್ದು ಅಂತ ಅತ್ಯಂತ ಜಾಗರೂಕತೆಯಿಂದ ಇರ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ.